ಬನ್ನಿ ಇವತ್ತು ಸಿಂಪಲ್ ಆಗಿರೋವಂಥ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ಹಾಲಿಂದ ಮಾಡೋವಂಥದ್ದು. ಯಾವಾಗಾದ್ರೂ ತರಕಾರಿ ಖಾಲಿ ಆದಾಗ ಏನೋ ಬೇಜಾರಾಯಿತು ಸಾಂಬಾರು ಮಾಡೋದಕ್ಕೆ ಅಂತ ಅಂದಾಗ ಈ ಸಾಂಬಾರು ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಒಂದು 4 ಒಣಮೆಣ್ಸಿನ್ಕಾಯಿ, ಒಂದು 3ರಿಂದ 4 ಕಾಳು ಮೆಣಸು, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಕ್ಕಿ, ಒಂದು 1/4 ಸ್ಪೂನಷ್ಟು ಅಕ್ಕಿ. ಮೊದಲೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿನ 1/4 ಸ್ಪೂನಷ್ಟು ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಅದು ನೆನೆಯುತ್ತೆ. ಅಷ್ಟರಲ್ಲಿ ಇದೆಲ್ಲನೂ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳುಮೆಣಸು ನಾನು ಪೌಡರ್ ಹಾಕಿದ್ದೀನಿ, ಮೆಣಸಿನ ಪೌಡರ್ ಇರುತ್ತಲ್ಲ ಅದೇ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ನಾವಿವಾಗ ರುಬ್ಕೊಂಡು ಬರೋಣ. ಈಗ ನೋಡಿ ರುಬ್ಬಿದ್ದು ರೆಡಿ ಆಯಿತು. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈ ಸಾಂಬಾರು ತುಂಬಾ ಬೇಗ ರೆಡಿ ಆಗುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಬೇಗ ಕ್ವಿಕ್ಕಾಗಿ ಅನ್ನ ಮುದ್ದೆ ಆಗೋ ಅಷ್ಟರಲ್ಲಿ ಸಾಂಬಾರನ್ನೂ ರೆಡಿ ಮಾಡ್ಕೊಂಬಿಡ್ಬೋದು. ತರಕಾರಿ ಇಲ್ಲ ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾವಾಗಾದ್ರೂ ತರಕಾರಿ ತಂದಿರಲ್ವಲ್ಲ, ಆ ಟೈಮಲ್ಲಿ ಒಂದು 1/4 ಲೀಟ್ರ್ ಹಾಲಿದ್ರೆ ಸಾಕು, ಈ ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಒಗ್ಗರಣೆ ಹಾಕಿ ಖಾರನೂ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಖಾರ ಚೆನ್ನಾಗೆಲ್ಲ ನಾವು ಹಸಿ ಪದಾರ್ಥ ರುಬ್ಬಿರೋದ್ರಿಂದ ಚೆನ್ನಾಗಿ ಇದು ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಬೆಂದ ನಂತರ ಮೇಲೆಲ್ಲ ಎಣ್ಣೆ ಬಿಡುತ್ತೆ, ಆವಾಗ ಗೊತ್ತಾಗುತ್ತೆ ಈ ಖಾರ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೋಡಿ, ನಾನು ಆವಾಗವಾಗ ಈ ಥರ ತಿರುಗಿಸ್ಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತೀನಿ. ಇದ್ರ ಜೊತೆ ನೀವು ಹೀರೆಕಾಯಿ ಕೂಡ ಹಾಕ್ಕೋಬೋದು. ಹೀರೆಕಾಯಿನ ಸಪ್ರೇಟಾಗಿ ಒಂದು 10 ಮಿನಿಟ್ಸ್ ಬೇಯಿಸ್ಬಿಟ್ಟು ಹಾಕ್ಕೋಬೋದು. ಈಗ ನೋಡಿ, ಎಣ್ಣೆ ಬಿಟ್ಟಿದೆ, ಖಾರ ಚೆನ್ನಾಗಿ ಬೆಂದಿದೆ. ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ ಪ್ಲೇಟ್ ಮುಚ್ಚಿ. ನಾನು ಯಾವುದೇ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಹಾಲು ಸಾರು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವುದೂ ತರಕಾರಿ ಹಾಕ್ತೆ ಹಾಗೆ ಪ್ಲೇನಾಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆ ನಾವು ಮುದ್ದೆ ಅನ್ನಕ್ಕೆಲ್ಲದಕ್ಕೂ ಸೂಪರಾಗಿರುತ್ತೆ. ಇದ್ರ ಜೊತೆ ನೆಂಚ್ಕೊಳಕ್ಕೆ ಏನು ಪ್ಲೇನ್ ಅಲ್ವಾ, ಏನು ತರಕಾರಿ ಹಾಕ್ತಿರೋದ್ರಿಂದ ಹಪ್ಪಳ, ಹುಳ್ಳಿಕಾಳು ಹಪ್ಪಳ, ಅಕ್ಕಿ ಹಪ್ಪಳ ಯಾವ್ದು ಬೇಕಾದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಖಾರ ಕಂಪ್ಲೀಟಾಗಿ ಎಣ್ಣೆ ಬಿಟ್ಟಿದೆ, ನೋಡಿ ಗೊತ್ತಾಗ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲೇ ನಾವು ಕಾದಿ ಆರಿರೋವಂಥ ಹಾಲನ್ನ ಸೇರಿಸ್ಕೊಳ್ಳೋಣ. 1/4 ಲೀಟ್ರ್ ಹಾಲಿದ್ರೆ ಸಾಕು, 4 ಜನಕ್ಕೆ ಈ ಸಾಂಬಾರು ಸಾಕಾಗುತ್ತೆ. ಹಾಲು ಸಾರು ಸಾಕಾಗುತ್ತೆ, ಮುದ್ದೆ ಅನ್ನಕ್ಕೆ ಎರಡಕ್ಕೂ ಆಗುತ್ತೆ. ನೋಡಿ, ಇವಾಗ ನಾನು ಖಾರ ಎಲ್ಲ ಬೆಂದಾಯ್ತಲ್ಲ, ಫೈನಲಾಗಿ ಹಾಲನ್ನ ಸೇರಿಸ್ಕೊಂಡು ಒಂದು ಸರಿ ಕುದಿ ಬಂದರೆ ಸಾಕು, ಸ್ಟವ್ ಆಫ್ ಮಾಡಿಕೊಂಡ್ರೆ ಹಾಲು ಸಾರು ರೆಡಿ ಆಗುತ್ತೆ. ಈಗ ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಟೇಸ್ಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಸ್ವಲ್ಪನೇ ಹಾಕ್ಕೋಬೇಕು. ಇದು ಒಂದು ಕುದಿ ಬಂದರೆ ಸಾಕು, ಸ್ಟವ್ ಆಫ್ ಮಾಡ್ಕೋಬೇಕು. ಬೇಗನೆ ಕ್ವಿಕ್ಕಾಗಿ ರೆಡಿಯಾಗುತ್ತೆ, ಹಾಗೆ ಸೂಪರಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ. ನಾನು ಯಾವಾಗಾದರೂ ತರಕಾರಿ ಇಲ್ಲ ಸಾಂಬಾರು ಮಾಡೋದಕ್ಕೆ ಯಾವಾಗಾದ್ರೂ ಬೇಜಾರಾಯಿತು, ಬೋರಾಯಿತು ಅಂದರೆ ಈ ಸಾಂಬಾರನ್ನೇ ನಾನು ಹಾಲು ಸಾರನ್ನೇ ಮಾಡ್ಕೊಳ್ಳೋದು. ನೋಡಿ, ಇವಾಗ ಕುದೀತಾ ಇದೆ, ಸ್ಟವ್ನ ಆಫ್ ಮಾಡಿಕೊಂಡೆ. ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಫೈನಲ್ಲಾಗಿ ಹಾಲು ಸಾರು ಈ ಥರ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಈ ಒಂದು ಹಾಲು ಸಾರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿನ ಶೇರ್ ಮಾಡಿ. ಈಗ ನಾನು ಮುದ್ದೆ ಮಾಡಿದ್ದೆ, ಈಗ ತೋರಿಸ್ತಾ ಇದ್ದೀನಿ ನೋಡಿ, ಮುದ್ದೆ ಅದ್ರ ಜೊತೆ ಹಾಲು ಸಾರು, ಹಾಗೆ ಒಂದು ಹಪ್ಪಳ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ.
ಸಾಂಬಾರು ಕೂಡ ನಾನು ಹಾಕ್ಕೊಂಡೆ. ಹಪ್ಪಳನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿದ್ರಲ್ಲ, ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.